ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ನಿಮಗೆ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ತುಂಬ ಜನರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸು, ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಹೇಗಿರುತ್ತೆ ಹಾಗೂ ಇವತ್ತು ನಾನು ಏನೆಲ್ಲ ಕುಕ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಬೆಳಗ್ಗೆನೇ ಸಂಜೆವರೆಗೂ ಕೂಡ ಅನ್ನನ ಬೇಯಿಸಿರ್ತೀವಿ. ನಾವು ಕುಚ್ಚಲಕ್ಕಿ ಮಾಡೋದ್ರಿಂದ ಒಲೆಯಲ್ಲೇ ಅನ್ನನ ಮಾಡೋದು. ಸೊ ನೋಡ್ಬೋದು ನೀವು, ಅನ್ನ ಬೇಯ್ತಾ ಇದೆ. ಬೆಳಗ್ಗೆನೇ ಮಾಡಿಟ್ಬಿಡ್ತೀವಿ. ಸೊ ಸಂಜೆವರೆಗೂ ಆಗುತ್ತೆ, ಬಿಸಿಯಾಗೇ ಇರುತ್ತೆ, ಏನು ತಣ್ಣಗಾಗಲ್ಲ. ಸೊ ಬೇಯ್ತಾ ಇದೆ ಅದು. ಇವತ್ತು ತುಂಬ ಬಿಸಿಲಿದೆ ಆಯಿತಾ, ಬಿಸಿಲಿದ್ದಂಗಿದೆ ವಾತಾವರಣ. ನೀವೇ ನೋಡ್ಬೋದು, ಎಷ್ಟು ಹೊತ್ತವರೆಗೂ ಬಿಸಿಲಿರುತ್ತೋ ಗೊತ್ತಿಲ್ಲ. ನೋಡೋಣ. ನಾನು ಈಗ ಹೇಳಿದ್ದಷ್ಟೇ ಗಾಯ್ಸ್, ಬಿಸಿಲಿದೆ ಅಂತ ಹೇಳಿ. ನಿಜವಾಗ್ಲೂ ತುಂಬ ಬಿಸಿಲಿತ್ತು ಆಯಿತಾ. ನಾನು ಅಂದ್ಕೊಂಡೆ ಇವತ್ತು ಬಟ್ಟೆ ಎಲ್ಲ ಒಗೆದು ಚೆನ್ನಾಗಿ ಮಾಡಿ ಒಣಗಿಸಬಹುದು ಅಂತ ಹೇಳಿಬಿಟ್ಟು. ಬಟ್ ಈಗ ನೋಡಿದರೆ ಜೋರು ಮಳೆ ಬರ್ತಾ ಇದೆ ಪುನಃ. ನಮ್ಮ ಹಳ್ಳಿ ವೆದರನ್ನು ನಾವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಬಿಸಿಲಿರುತ್ತೆ, ಒಮ್ಮೆ ಮಳೆ ಇರುತ್ತೆ. ಒಂದು ಸ್ವಲ್ಪ ಬಿಸಿಲಿತ್ತು, ಬಟ್ ಈಗ ಜೋರು ಮಳೆ ಬರ್ತಾ ಇದೆ ಪುನಃ. ಇವಳು ನಮ್ಮನೆ ಹುಡುಗಿ ಚುಕ್ಕಿ ಆಯಿತಾ. ಸೊ ಇಡೀ ದಿನ ನಿದ್ದೆ ಮಾಡೋದು, ಬೆಳಗ್ಗೆಯಿಂದ ನಿದ್ದೆ. ಮಧ್ಯಾಹ್ನ ಊಟಕ್ಕೆ ಎದ್ದೇಳ್ತಾಳೆ, ಊಟ ಮಾಡ್ತಾಳೆ, ನಿದ್ದೆ. ಚುಕ್ಕಿ, ಏ ಚುಕ್ಕಿ, ಚುಕ್ಕಿ. ತುಂಬ ಒಂಥರ ಮುದ್ದು ಕ್ಯೂಟ್ ಅವಳು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೇವೆ ಆಯಿತಾ. ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ. ಸೊ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಅದರದ್ದು ಹಸಿ ವಾಸನೆ ಹೋಗಬೇಕು ಸೊಪ್ಪಿದ್ದು. ಆಮೇಲೆ ಅದಕ್ಕೆ ಅರಿಶಿಣ ಮತ್ತು ಒಂದು ಹಿಡಿ ಗಾತ್ರದಷ್ಟು ಹುಣಸೆ ಹುಳಿ ಸಹ ಹಾಕಬೇಕು. ಚೆನ್ನಾಗಿದೆ ಮಿಕ್ಸ್ ಆಗಬೇಕು. ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ಳೋಣ. ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಚಟ್ನಿ ರೆಡಿ ಆಗುತ್ತೆ. ನೋಡ್ಬೋದಿಲ್ಲಿ ಚಟ್ನಿ ರೆಡಿ ಆಯಿತು. ಸೊ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಕುಚ್ಚಲಕ್ಕಿ ಗಂಜಿ ಮತ್ತು ಕೊತ್ತಂಬರಿ ಚಟ್ನಿ. ಇವತ್ತು ಮಧ್ಯಾಹ್ನದ ಮೇಲೆ ಕೂಡ ಅಷ್ಟು ಮಳೆ ಏನೂ ಇರಲಿಲ್ಲ. ಒಂದು ಬೆಳಗ್ಗೆ 11 ಗಂಟೆಯಿಂದ ಸ್ವಲ್ಪ ಮಳೆ ಇತ್ತು, ಮತ್ತೆ ಮಳೆ ಇಲ್ಲ ಈಗ. ಹಾಗಾಗಿ ನಾನು ಮತ್ತು ಅಮ್ಮ ನಮ್ಮ ತೋಟದ ಪಕ್ಕದಲ್ಲಿ ಸ್ವಲ್ಪ ಹೀಗೆ ವಾಕಿಂಗ್ ಹೋಗ್ತಾ ಬಂದ್ವಿ. ಈ ಹಸಿರಿನ ಮಧ್ಯೆ ಓಡಾಡೋದೇ ಒಂದು ಚಂದ. ನೋಡಿ ಇಲ್ಲಿ ಏನಿದೆ ಅಂತ ಹೇಳಿ. ಇದು ಕಲ್ಲಣಬೆ ಆಯಿತಾ. ಇದರ ವೀಡಿಯೋಸ ನಾನು ಹಾಕಿದ್ದೇನೆ. ನಮ್ಮ ಈಗ ಸೀಸನ್ ಮುಗ್ದಿದೆ ಇದರದ್ದು. ಇದು ಆಗಿತ್ತು, ಇದನ್ನು ತೆಗೀಲಿಲ್ಲ ಅನಿಸುತ್ತೆ, ಹಾಳಾಗಿದೆ ಇದು. ಇದು ಫಸ್ಟ್ ಮಳೆ ಬರುವಂತಹ ಸೀಸನಲ್ಲಿ ಆಗುವಂಥದ್ದು. ಇದರದ್ದು ಡೀಟೇಲ್ಡ್ ವಿಡಿಯೋ ನಾನು ನನ್ನ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಹುಡುಕುವುದು ಎಲ್ಲ ನೀವು ನೋಡ್ಬೋದು. ಸೊ ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೇನೆ ಆಯಿತಾ. ನೋಡಿ ಇಲ್ಲಿ, ಇದರ ಹೆಸರು ಚೂರಿ ಮುಳ್ಳು ಅಂತ ನಾವು ಕರೆಯೋದಾಯ್ತಾ. ಇದು ಫುಲ್ಲು ಮುಳ್ಳಿದೆ. ಫುಲ್ಲು ಮುಳ್ಳಿರೋದ್ರಿಂದ ಬಟ್ಟೆ ಎಲ್ಲ ಸಿಕ್ಕಾಕೊಂಡ್ರೆ ಬಿಡಿಸ್ಲಿಕ್ಕೆ ಕಷ್ಟ ಆಯಿತಾ, ಎಳೆಯುವಾಗ ಹರಿದೇ ಹೋಗ್ತದೆ. ನೋಡಿ ಇಲ್ಲಿ ಹೇಗಿದೆ ಅಂತ, ಸೀನರಿ ಹೇಗಿದೆ ಅಂತ ನೋಡಿ. ಫುಲ್ ಹಸಿರು, ಬೆಟ್ಟ ಗುಡ್ಡ ಎಲ್ಲ ದೂರದಿಂದ ಕಾಣ್ತಾ ಇದೆ. ಎಲ್ಲ ಕಡೆ ಹಸಿರು, ಬೆಟ್ಟ ಗುಡ್ಡ, ಬಂಡೆಕಲ್ಲು ಎಲ್ಲ ಕಾಣಿಸ್ತಾ ಇದೆ. ನೋಡಿ, ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ಲ ಈ ಹೂವು, ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ. ಇದ್ರ ಹೆಸರು ನೆಕ್ಕರೆ ಅಂತ ಆಯಿತಾ. ನನ್ನ ಅಮ್ಮ ಮತ್ತೆ ಹೇಳಿದರು ಇದ್ರ ಹೆಸರು, ಗಿಡದ ಹೆಸರು ನೆಕ್ಕರೆ ಅಂತ ನಾವು ಕರೆಯೋದು ಅಂತ ಹೇಳಿ. ಬೇಗ ಬೇಗ ಮನೆ ಕಡೆ ಹೋಗುವ. ಇಲ್ಲಿ ನೋಡಿ ಅಂತ ಎಷ್ಟು ಪಾಚಿ ಬಂದಿದೆ ಅಂತ ಹೇಳಿ. ಈ ನಮ್ಮ ರಸ್ತೆಯಲ್ಲಿ ನಡೆಯುವುದೊಂದು ದೊಡ್ಡ ಸಾಹಸ ಆಯಿತಾ. ತುಂಬ ಕೇರ್ಫುಲ್ಲಾಗಿ ನಡಿಬೇಕು, ಜಾರಿ ಬಿದ್ದರೆ ಗೋವಿಂದ. ತುಂಬ ಪಾಚಿ ಬಂದಿದೆ.
ಇದೊಂದು ಗಿಡ ನೀವು ನೋಡಿದ್ದೀರಾ, ಇದನ್ನು ನಾವು ಗೋಲಿ ಸಂಪಾಯಿ ಅಂತ ಹೇಳ್ತೇವೆ ಆಯಿತಾ, ಗೋಲ್ ಸಂಪಾಯಿ ಅಂತ ಹೇಳ್ತೇವೆ. ಇದರಲ್ಲಿ ವೈಟ್ ಕಲರ್ ಹೂವು ಆಗ್ತದೆ ಸಂಪಿಗೆ ಥರ. ಸೊ ಇದರ ಎಲೆಯಿಂದ ನಾವು ಗಟ್ಟಿ ಮಾಡ್ತೇವೆ. ನಾವು ಇದನ್ನು ನಮ್ಮ ತೋಟದ ಬೇಲಿಗೆ ನೆಟ್ಟಿದ್ದೇವೆ. ಸೊ ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ಉಂಟು. ಇದರದ್ದು ಹೂ ವೈಟ್ ಕಲರ್ ಆಯಿತಾ, ಎಷ್ಟು ಚಂದ ಇದೆ ಹೂ, ನೋಡಲಿಕ್ಕೆ ಸಹ ಚಂದ, ಮತ್ತು ಪರಿಮಳ ಅಂದರೆ ತುಂಬ ಪರಿಮಳ ಅದು. ನಾನು ಇನ್ನೊಮ್ಮೆ ಆದರೆ ತೋರಿಸ್ತೇನೆ ನೋಡಿ. ಇದು ನಮ್ಮ ತೋಟದ ವ್ಯೂ. ಇಲ್ಲೂ ನೋಡ್ಬೋದು, ಇಲ್ಲೂ ಇದೆ ಗೋಲಿ ಸಂಪಾಯಿ ಒಂದು ಗಿಡ. ಸಂಜೆಗೆ ಇವತ್ತು ನಾವು ಒಂದು ಮೊಟ್ಟೆ ರೆಸಿಪಿಯನ್ನು ಮಾಡೋಣ ಅಂತ ಹೇಳಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೆಂದ ಮೊಟ್ಟೆಯನ್ನು ಸಿಪ್ಪೆ ತೆಗೆದಿದ್ದೇನೆ. ಒಂದು ಬಾಣಲೆಗೆ ಎಣ್ಣೆ, ಅದಕ್ಕೆ ಉಪ್ಪು, ಅರಿಶಿಣ ಮತ್ತು ಮೆಣಸಿನ ಹುಡಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು ಅದನ್ನು. ಆಮೇಲೆ ಅದಕ್ಕೆ ನಾವು ಸಿಪ್ಪೆ ತೆಗೆದಿಟ್ಟಂತಹ ಮೊಟ್ಟೆಯನ್ನು ಹಾಕಬೇಕು. ಸೊ ಮೊಟ್ಟೆ ಹಾಕಿ ಚೆನ್ನಾಗಿ ಅದನ್ನು ಮೇಲೆ ಕೆಳಗೆ ಫ್ರೈ ಮಾಡಿಕೊಳ್ಬೇಕು. ಮೊಟ್ಟೆ ಚೆನ್ನಾಗಿ ಬೇಯಬೇಕು, ಮತ್ತು ಅದರದ್ದು ಉಪ್ಪು ಮತ್ತು ಮೆಣಸಿನ ಖಾರವನ್ನು ಹಿಡ್ಕೊಳ್ಬೇಕು. ಈಗ ಅದೇ ಬಾಣಲೆಗೆ, ಅದೇ ಉಳಿದಿದ್ದ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಆಮೇಲೆ ಗುದ್ದಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಒಂದು ಕಾಯಿ ಮೆಣಸನ್ನು ಸೇರಿಸೋಣ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡುವಷ್ಟೊತ್ತಿಗೆ ಒಂದು ಕೊತ್ತಂಬರಿಯನ್ನು, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಡ್ದಿಟ್ಟಿದ್ದೀನಿ ನಾನು. ಸೊ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಟೊಮ್ಯಾಟೊ, ಈರುಳ್ಳಿ ಎಲ್ಲ. ಈಗ ಇದಕ್ಕೆ ಪೇಸ್ಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಗ್ರೈಂಡ್ ಮಾಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ತಾ ಇದ್ದೇನೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಇದರದ್ದು ಹಸಿ ವಾಸನೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಕುಂದಾಪುರ ಚಿಕನ್ ಪುಡಿ ಮುಂಚಿ ಮಸಾಲಾನ ಹಾಕ್ತಾ ಇದ್ದೇನೆ. ಇದನ್ನು ಸೇರಿಸೋಣ. ಇದಕ್ಕೆ ಚೆಂದ ಆಗ್ತದೆ, ನಾವು ಇದನ್ನೇ ಸೇರಿಸಿ ಯಾವಾಗಲೂ ಮಾಡುವಂಥದ್ದು. ಒಂದು ಪ್ಯಾಕೆಟ್ ಚಿಕನ್ ಪುಡಿ ಮುಂಚಿ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ನಾನೀಗ. ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡಿಕೊಡುವ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ ಈಗ ನಾನು ನೀರನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಮೊಟ್ಟೆಯನ್ನು ಹಾಕಿದರೆ ಒಳ್ಳೆ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಒಳ್ಳೆ ಮೊಟ್ಟೆ ಮಸಾಲ ರೆಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದೆಲ್ಲ ಆದಮೇಲೆ ಸಂಜೆ ಒಂದು ರೌಂಡ್ ತೋಟದ ಕಡೆ ವಾಕಿಂಗ್ ಹೋಗಿ ಬಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್ ಹಾಗೂ ಇವತ್ತಿನ 2 ರೆಸಿಪೀಸ್ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.